ಓಂ ಪೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾತ್ ಸಧಸ್ತಾತ್ ಸನಃ ಪರಶತತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ಪ್ರಾರಂಭದಲ್ಲೇ ವಿಡಿಯೋನ ಸ್ಟಾಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ಯಾಕೆಂತಂದ್ರೆ ಸಿಂಹರಾಶಿಯವರಿಗೆ ಈ ತಿಂಗಳು ಒಳ್ಳೇದಿಲ್ಲ, ಕೆಟ್ಟದ್ದೇ. ಈ ಮಾತು ಕೇಳಿದ ತಕ್ಷಣ ಅಯ್ಯೋ ಕೆಟ್ಟದ್ದು ಹೇಳ್ತಾ ಇದ್ದಾರೆ ಗುರುಗಳು, ತೆಗೆದು ಬಿಡೋಣ ಹಂಗ ಅನ್ಕೋಬೇಡಿ. ಪರಿಹಾರ ಹೇಳ್ತೀನಿ ನಾನು. ಏನೇನು ಕೆಟ್ಟದ್ದು ಆಗಬಹುದು ಸಿಂಹರಾಶಿಯವರಿಗೆ? ಒಂದು, ಗುರು 12ನೇ ಮನೆಗೆ ಬಂದು ಕೂತಿದ್ದಾರೆ. ಇನ್ನೊಂದು, 8ನೇ ಮನೆಯಲ್ಲಿ ಶನಿ ಕೂತಿದ್ದಾರೆ. ಸೂರ್ಯನು 12ನೇ ಮನೆಗೆ ಬರ್ತಾರೆ. ಇನ್ನು ಶುಕ್ರನು ನಿಮ್ಮ ರಾಶಿಗೆ ಬಂದು ಶತ್ರು ಸ್ಥಾನದಲ್ಲಿ ಬರ್ತಾರೆ. ನಿಮ್ಮ ರಾಶಿಯೆಲ್ಲ ಕೇತು ಇದ್ದು 7ನೇ ಮನೆಯಲ್ಲಿ ರಾಹು ಇದೆ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸಿಂಹರಾಶಿಯವರಿಗೆ ಈ ತಿಂಗಳು ಒಂದು ಕೆಟ್ಟ ಸಮಯ ಅಂತ ನಾವು ತಗೊಳ್ಬೋದು. ಈ ಜುಲೈ ತಿಂಗಳು ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಮಾನಸಿಕವಾಗಿ, ಶಾರೀರಿಕವಾಗಿ, ವ್ಯಾವಹಾರಿಕವಾಗಿ, ಉದ್ಯೋಗಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಮೊದಲನೇ ವಿಚಾರ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ನು ಜಾಸ್ತಿ ಆಗುತ್ತೆ. ಅಧಿಕಾರ ಕಳ್ಕೊಳ್ಳುವಂಥ ಸಾಧ್ಯತೆ, ಮಾನನಷ್ಟ, ಧನ ನಷ್ಟ ಇದೆಲ್ಲ ಆಗುವ ಸಾಧ್ಯತೆಗಳಿದೆ. ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹುಷಾರಾಗಿರಿ. ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡು ಒಂದು ಕೇಸು, ಸ್ಟೇಷನ್ನು ಈ ಥರ ಆಗುವಂಥ ಸಾಧ್ಯತೆಗಳು, ವ್ಯಾಲ್ಯೂಸ್ ಕಡಿಮೆ ಆಗುವಂಥ ಸಾಧ್ಯತೆಗಳು, ಡಿಪ್ರಮೋಷನ್ನು, ಸಸ್ಪೆನ್ಷನ್ನು ಇತ್ಯಾದಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಸಿಂಹರಾಶಿಗೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಈ ತಿಂಗಳಿದೆ. ಇದು ಒಂದೇನಾ ಗುರುಗಳೇ? ಏನು ಪ್ರಾರಂಭದಲ್ಲೇ ಕೆಟ್ಟದ್ದು ಹೇಳ್ತೀರಾ, ನೀವು ಒಬ್ಬರೇ ಒಳ್ಳೇದು ಹೇಳ್ತೀರಾ ಅಂತಂದ್ರೆ ನೀವು ಕೆಟ್ಟದ್ದು ಹೇಳ್ತೀರಾ ಅಂತಂದ್ರೆ ಗೋಚಾರದಲ್ಲಿ ಇದೆಯೋ ನಾನು ಕ್ಲಿಯರಾಗಿ ಓಪನ್ ಆಗಿ ಹೇಳ್ಬೇಕು. ನಿಮಗೆ ಪರಿಹಾರಗಳನ್ನು ಕೊಡ್ತೀನಿ ನಾನು. ಆಯ್ತು, ಈಗ 4ನೇ ತಾರೀಕು ಜುಲೈ ತಿಂಗಳು 2026 ಶುಕ್ರ ಬಂದು ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೆ. ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಸೂರ್ಯನಿಗೆ ಶುಕ್ರ ಬಂದು ಶತ್ರು. ಅಲ್ಲಿಗೇನಾಯ್ತು, ಒಂದು ಕಡೆ ತೃತೀಯ ಸ್ಥಾನಾಧಿಪತಿ, ಇನ್ನೊಂದು ಕಡೆ ದಶಮ ಸ್ಥಾನಾಧಿಪತಿ. ಅಂದ್ರೆ 10ನೇ ಮನೆ ಮತ್ತೆ 3ನೇ ಮನೆ ಕೆಟ್ಟೋಯ್ತು. ಅಂದ್ರೆ ಸಿಂಹರಾಶಿಯವರಿಗೆ ಈ ತಿಂಗಳು ಧೈರ್ಯ ಇರಲ್ಲ, ಭಯ ಇರುತ್ತೆ ವಾತಾವರಣ. ಅಂಡ್ 10ನೇ ಮನೆ ಆದ್ರಿಂದ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ, ಕೆಲಸದಲ್ಲಿ ದೊಡ್ಡ ದೊಡ್ಡ ಇಶ್ಯೂಸ್ ಬರುವಂಥ ಸಾಧ್ಯತೆ, ಕೆಲಸ ನಿಮಗೆ ಭಯಂಕರವಾದಂಥ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ. ಹಾಗಾಗಿ ಸಾಧ್ಯವಾದಷ್ಟು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು ಅಂತ ಹೇಳಿ ನೀವು ಒಂದು ಸ್ಲೋಗನ್ ಅನ್ನ ಈ ತಿಂಗಳು ನೀವು ಅಪ್ಲಿಕೇಬಲ್ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದು. ನೋಡಿ, ಸಿಂಹರಾಶಿಯ ವ್ಯಾಪಾರ ಮಾಡುವಂಥವ್ರಿಗೆ, ವ್ಯವಹಾರ ಮಾಡುವಂಥವ್ರಿಗೆ, ಉದ್ಯೋಗ ಮಾಡುವಂಥವ್ರಿಗೆ, ಈವನ್ ರೈತರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟು ಮಾಡುವಂಥ ಸಿಚುವೇಶನ್ನು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಪಾಸಿಟಿವ್ ಮೈಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೆಗೆಟಿವ್ ಮೈಂಡನ್ನು ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಗುರುಗಳು ಹೇಳಿದ್ದಾರೆ ನನಗೆ ಕೆಟ್ಟ ಸಮಯ, ಹಾಗಾಗಿ ನನಗೆ ಕೆಟ್ಟದಾಗುತ್ತೆ, ತಲೆಗೆ ತಗೊಳಕ್ ಹೋಗ್ಬೇಡಿ. ಪರಿಹಾರ ಕೊಡ್ತೀನಿ, ಪರಿಹಾರ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ದಶಮ ಸ್ಥಾನ ವೀಕ್ ಆಗಿದೆ, ತೃತೀಯ ಸ್ಥಾನ ವೀಕ್ ಆಗಿದೆ. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ ಯಾವುದು ಅಂತಂದ್ರೆ ಅದು ಒಂದು ಕುಜ, ಅಂದ್ರೆ ಚತುರ್ಥ ಸ್ಥಾನಾಧಿಪತಿ. ಹಾಗೆ ಭಾಗ್ಯಸ್ಥಾನಾಧಿಪತಿನೇ ಕುಜ. ಅವರು ದಶಮದಲ್ಲಿ ಬಂದು ಕೂತಿದ್ದಾರೆ ಶತ್ರುವಿನ ಮನೆಯಲ್ಲಿ. ಕುಜ ಶತ್ರುವಿನ ಮನೆಯಲ್ಲಿ ಕೂತ್ಕೊಂಡಾಗ ಸಾಧಾರಣವಾಗಿ ಏನಾಗುತ್ತೆ, ಈ ಸುಖ ಅನ್ನೋದು ಕಡಿಮೆ ಆಗುತ್ತೆ, ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಬರೋದು ಕಡಿಮೆ ಆಗುತ್ತೆ, ಶುಭ ಕಾರ್ಯ ಅನ್ನೋದು ಮರೀಚಿಕೆ ಆಗ್ಬಿಡುತ್ತೆ. ಈ ತಿಂಗಳು ಶುಭ ಕಾರ್ಯಕ್ಕೆ ಹೆಚ್ಚು ಅವಕಾಶ ಇಲ್ಲ ನಿಮಗೆ. ಹಾಗಂತ ನೀವು ಶುಭ ಕಾರ್ಯ ಹೆಚ್ಚು ಅವಕಾಶ ಇಲ್ಲ ಅಂದ್ಬಿಟ್ಟು ನೀವು ನೆಗೆಟಿವ್ ಆಗಿ ಫೀಲ್ ಮಾಡೋದಲ್ಲ, ನಿಮ್ಮ ಪ್ರಯತ್ನ ಪಡಿ ಅಷ್ಟೇ. ಅಂದ್ರೆ ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡಲ್ಲ. ಒಂದ್ ಕಡೆ ನಿಮಗೆ ಶುಕ್ರ ಸಪೋರ್ಟ್ ಮಾಡ್ತಿಲ್ಲ, ಇನ್ನೊಂದ್ ಕಡೆ ಕುಜ ಸಪೋರ್ಟ್ ಮಾಡ್ತಿಲ್ಲ. ಇನ್ನು 12ನೇ ಮನೆಗೆ ಗುರು ಅಂತೂ ಬಂದ್ಬಿಟ್ರು, ವ್ಯಯಸ್ಥಾನಕ್ಕೆ ಬಂದ್ಬಿಟ್ರು. ಗುರು ವ್ಯಯಸ್ಥಾನದಲ್ಲಿದ್ದಾಗ ಗುರು ಬಂದು ಧನಸ್ಥಾನಾಧಿಪತಿ, ಧನಕಾರಕ ಮತ್ತು ಸಂತಾನಕಾರಕ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ, ಸಿಂಹರಾಶಿಯವರಿಗೆ ಒಂದು ಉತ್ತಮ ಸಮಯ ಅಲ್ಲ ಈ ತಿಂಗಳು. ವಿವಾಹ ಇತ್ಯಾದಿ ಶುಭ ಕಾರ್ಯಕ್ಕೂ ಉತ್ತಮ ಸಮಯ ಅಲ್ಲ. ಅದಲ್ಲದೆ ಏನಪ್ಪಾ ಅಂತಂದ್ರೆ ಗುರುವಿನ ಒಂದು ಆಶೀರ್ವಾದ ನಿಮಗೆ ಕಡಿಮೆ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಈ ಹಣವನ್ನ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳುವಂಥದ್ದು, ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಸ್ವಲ್ಪ ಕಂಜೂಸ್ ಆಗಿ. ಸಿಂಹರಾಶಿಯವರು ವೇಸ್ಟ್ ಆಫ್ ಮನಿಯನ್ನ ಖಂಡಿತ ಈ ತಿಂಗಳು ಮಾಡಕ್ ಹೋಗ್ಬೇಡಿ. ದುಡ್ಡನ್ನ ವೇಸ್ಟ್ ಆಗಿ ಖರ್ಚು ಮಾಡಬೇಡಿ. ಸಾಧ್ಯವಾದಷ್ಟು ಅಕ್ಯುಮುಲೇಟ್ ಮಾಡಿ ಇಟ್ಕೊಳ್ಳಿ. ಯಾರಿಗೂ ಹೇಳ್ಬೇಡಿ, ನಿಮ್ಮ ದುಡ್ಡು ನಿಮ್ಮ ಖಾತೆಯಲ್ಲಿ ಇರಲಿ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರಲಿ, ಸೇಫ್ ಮಾಡಿ ಇಟ್ಕೊಳ್ಳಿ.
ಪ್ರಚಾರ ಮಾಡಬೇಡಿ. ನೀವು ಸಂಪಾದನೆ ಮಾಡಿದ್ರು ನಾನು ಇಷ್ಟು ಸಂಪಾದನೆ ಮಾಡಿದೆ, ಅಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳೋದಂತೂ ಖಂಡಿತ ಬೇಡ. ಹಾಗಾಗಿ ನಿಮಗೆ ಗುರುನು ಚೆನ್ನಾಗಿಲ್ಲ. ಸರಿ, ಮೇಲಾಗಿ ಕುಜ ಚೆನ್ನಾಗಿಲ್ಲ, ಶುಕ್ರ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ. ಇನ್ನು ಶನಿ ಏನಾಗಿದ್ದಾರೆ? ಶನಿ ಬಂದು ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಲಿ, ಅಷ್ಟಮ ಶನಿ ಪ್ರಭಾವ ಶುರುವಾಯಿತು. ನಿಮಗೆ ಶುರುವಾಗಿ 1 ವರ್ಷ ಆಯಿತು, ಬಟ್ 1 ವರ್ಷ ಗುರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು. 8ನೇ ಮನೆ, ನಾನು ಹೆಚ್ಚೆಚ್ಚು ಹೇಳಿ ಭಯಪಡಿಸೋಕೆ ಇಷ್ಟ ಆಗೋದಿಲ್ಲ, ಆದರೂ ನಾನು ನಿಮ್ಗೊಂದು ಕೆಲವೊಂದು ವಿಚಾರ ಹೇಳ್ತೀನಿ. ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಅಂದರೆ 8ನೇ ಮನೆಯಲ್ಲಿ ಶನಿ ಇದ್ದರೆ ಸ್ವಲ್ಪ ದುರ್ಬಲದ ದೇಹ, ಒಂದು ಸ್ವಲ್ಪ ದೇಹ ನಿಮಗೆ ಸಪೋರ್ಟ್ ಮಾಡಲ್ಲ, ದುರ್ಬಲ ಆಗುತ್ತೆ. ಇನ್ನು ಒಂಚೂರ ಏಟ್ ಬೀಳೋದು, ಸುಸ್ತಾಗೋದು, ಟಯರ್ಡ್ನೆಸ್ ಫೀಲ್ ಆಗೋದು, ಸೋಂಬೇರಿತನ ಹೆಚ್ಚಾಗೋದು, ವೆಯ್ಟ್ ಜಾಸ್ತಿ ಆಗೋದು, ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ಸಾಧ್ಯವಾದಷ್ಟು ಇನ್ಫೆಕ್ಷನ್ಸು, ಡಸ್ಟ್ ಅಲರ್ಜಿ, ಯೂರಿನ್ ಅಲರ್ಜಿ, ಈ ಥರದ ಅಲರ್ಜೀಸ್ ಏನೋ ಆಗದೆ ಇದ್ದಂಗೆ, ಇನ್ಫೆಕ್ಷನ್ಸ್ ಆಗದೆ ಇದ್ದಂಗೆ ಸ್ವಲ್ಪ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಲರ್ಜಿ, ಚರ್ಮ ರೋಗ ಬರುವಂಥ ಸಾಧ್ಯತೆ. ಹೆಚ್ಚೆಚ್ಚು ಭಯ ಆಗ್ತಾ ಇರುತ್ತೆ, ಭಯ ಪಡಕ್ಕೆ ಹೋಗ್ಬೇಡಿ. ಸಂತೋಷನೂ ಕಡಿಮೆ ಇರುತ್ತೆ ಈ ತಿಂಗಳು. ಆಲಸ್ಯ ಸ್ವಭಾವದವರು ಆಗಿರ್ತೀರ. ಇದೆಲ್ಲ ಶನಿ ಪ್ರಭಾವದಿಂದ ನಿಮ್ಗೆ ಆಗುವಂಥ ಸಾಧ್ಯತೆ. ಇನ್ನು ಗುರುದು ಹೇಳ್ಬಿಡ್ತೀನಿ ನಾನು. ಗುರು 12ನೇ ಮನೆ ಇದ್ದಾಗ ಏನು ಫಲ ಅದನ್ನು ನಾನು ತಿಳಿಸ್ಬಿಡ್ತೀನಿ ನಿಮಗೆ. ನಾನಾ ಚಿತ್ತೋದ್ವೇಗ ಸಂಜಾತ ಕೋಪಂ ಪಾಪಾತ್ಮನಂ ಸಾಲಸಂ ತ್ಯಕ್ತ ಲಜ್ಜಂ ಅಂತೇಳಿ ಒಂದು ಸ್ತೋತ್ರ. ಅದ್ರ ಜೊತೆಗೆ ಬುದ್ಧ್ಯಾಹೀನಂ ಮಾನವಂ ಮಾನಹೀನಂ ವಾಗೀತೋಯಂ ದ್ವಾದಶಸ್ಥ ಕರೋತಿ. ದ್ವಾದಶ ಅಂತಂದ್ರೆ 12ನೇ ಮನೆಯಲ್ಲಿ ಗುರು ಇದ್ದಾರೆ. ಗೋಚಾರದಲ್ಲಿ ಗುರು ದ್ವಾದಶದಲ್ಲಿ ವ್ಯಯಭಾವದಲ್ಲಿದ್ದರೆ ನಾನಾ ಪ್ರಕಾರ ಚಿತ್ತ ವಿಕಾರಗಳಿಂದ ಬೀಳಿದ. ಅಂದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ನಿಮ್ಮ ಏಳಿಗೆಯನ್ನು ಸಂತೋಷವಾಗಿ ಬಯಸೋದಿಲ್ಲ. ಆಮೇಲೆ ಕೋಪಿಷ್ಠರಾಗ್ತೀರ. ಸಡನ್ ಕೋಪ ಬರೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ಳೋದು, ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳೋದು, ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು, ಯಾರಾದರೂ ಸ್ನೇಹಿತರು ನಿಮಗೆ ಒಳ್ಳೇದು ಹೇಳಿದ್ರು ಕೋಪ ಮಾಡ್ಕೊಳ್ಳೋದು, ಈ ಥರದ ಕೋಪ ಜಾಸ್ತಿ. ಕೆಟ್ಟ ಕೆಲಸಗಳು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರೇರೇಪಣೆ ಆಗುತ್ತೆ, ಅದನ್ನೆಲ್ಲ ತಡಿಬೇಕು ನೀವು, ತುಂಬ ಇಂಪಾರ್ಟೆಂಟು. ಮತ್ತೆ ಬುದ್ಧಿ, ಸ್ವಲ್ಪ ಹೆಚ್ಚಿನ ಬುದ್ಧಿ ಉಪಯೋಗಿಸ್ಕೊಂಡು ಕೆಳಗೆ ಬಿದ್ದು ಬಿಡೋದು, ಆ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಏನೇ ಆಗ್ಬಿಡ್ಲಿ, ಬಂಡು ಕಲ್ಲು ಅಂತ ಹೇಳ್ತಾರಲ್ಲ, ಕಲ್ಲಿನ ಥರ ಮನಸ್ಥಿತಿ ಬಂದ್ಬಿಡೋ ಸಾಧ್ಯತೆ ಇರುತ್ತೆ. ಬಂಡು ಜನ್ಮಗಳು ಅಂತ ಹೇಳ್ತೀವಿ ನಮ್ಮ ಕಡೆ, ಆ ಥರ ಆಗ್ಬಿಡೋ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಒಂದು ಸ್ವಲ್ಪ ಸಾತ್ವಿಕವಾಗಿರುವಂಥದ್ದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಶನಿಯಿಂದ ಬರತಕ್ಕಂಥದ್ದು ನೆಗೆಟಿವ್. ಅಲ್ಲಿಗೆ ನಿಮ್ಮ ರಾಶಿಯಲ್ಲೇ ಕೇತು ಇದ್ದು 7ನೇ ಮನೆಯಲ್ಲಿ ರಾಹು ಇದೆ, ರಾಹುವಿನ ದೃಷ್ಟಿ ಬೇರೆ ಇದೆ. ರಾಹು ಸೂರ್ಯನಿಗೆ ಶತ್ರು ಆದ್ರಿಂದ, ನಿಮ್ಮ ರಾಶಿಯಾಧಿಪತಿಗೆ ಶತ್ರು ಆದ್ರಿಂದ, ರಾಹುವಿಂದ ಪೀಡಿತವಾದ್ರಿಂದ ಒಂದು ಸ್ವಲ್ಪ ದೇಹದಲ್ಲಿ ಸೆಕೆನಿಯರ್ ಜಾಸ್ತಿ ಬರೋದು, ಒಂಥರ ಬೇಗ ಸುಸ್ತಾಗಿ ಒಂಚೂರು ಟಯರ್ಡ್ನೆಸ್ ಉಂಟಾಗೋದು, ಇದೆಲ್ಲ ಸಾಧ್ಯತೆಗಳು ಜಾಸ್ತಿ. ಹಾಗಾದ್ರೆ ನಮ್ಮನ್ನು ಕಾಪಾಡೋರೇ ಇಲ್ವಾ ಗುರುಗಳ ಈ ತಿಂಗಳು? ಇದೇ ಕಾಪಾಡೋರು ಇದ್ದಾರೆ. ಈಗ ನೋಡಿ, ಸೂರ್ಯ ಬಂದು ನಿಮ್ಮ ರಾಶಿಗೆ 12ನೇ ಮನೆಗೆ ಬರ್ತಾರೆ. 12ನೇ ಮನೆಗೆ ಸೂರ್ಯ ಬಂದ ತಕ್ಷಣ ಏನು ಕೆಟ್ಟದೇನು ಮಾಡ್ಬಿಡಲ್ಲ, ತಟಸ್ಥವಾಗಿರ್ತಾರೆ. ರಾಶಾಧಿಪತಿಗೆ ಏನು ಕೆಟ್ಟದ್ದು ಮಾಡೋದಿಲ್ಲ. ಸಾಧ್ಯವಾದಷ್ಟು ನಿಮಗೆ ಗುರು ಬಲ ಇಲ್ಲ ನೋಡಿ. ಅದಕ್ಕೆ ಈ ತಿಂಗಳು ಏನು ಮಾಡಿ, ಗುರು ಪೌರ್ಣಮಿ ಬರುತ್ತೆ 29ನೇ ತಾರೀಕು. ನಿಮಗೆ ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ, ಅವತ್ತು ಅದ್ಭುತವಾದಂಥ ದಿನ. ಅದ್ಭುತ ಅಂತಂದ್ರೆ ಪರಮಾದ್ಭುತವಾದಂಥ ದಿನ. ನಿಮಗೆ ಗುರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಗೊತ್ತಾ? 0% ಇದ್ದಾರೆ. ವ್ಯಯಸ್ಥಾನ ಅಂದ್ರೆ ನಷ್ಟನೇ, ಇನ್ನೇನಿಲ್ಲ. ಗುರು 0% ಇರೋದ್ರಿಂದ ಕಂಪಲ್ಸರಿ ಈ ಸಲ ಗುರು ಪೌರ್ಣಮಿ ದಿನ ನಿಮಗೆ ಹಬ್ಬ ಆಗಬೇಕು. ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ, ಗುರು ಸೇವೆಯನ್ನು ಮಾಡಿ. ದಕ್ಷಿಣಾಮೂರ್ತಿ ಅಥವಾ ನೀವು ಗುರು ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಿರಡಿ ಸಾಯಿಬಾಬಾ ಆಗ್ಬೋದು, ಅಥವಾ ಹಯಗ್ರೀವರಾಗ್ಬೋದು, ಅಥವಾ ನಿಮ್ಮ ನೆಚ್ಚಿನ ಯಾವುದೇ ಗುರುಗಳಾಗ್ಬೋದು. ಗುರುಗಳ ದರ್ಶನ ಮಾಡಿ, ಗುರುಗಳ ಸೇವೆ ಮಾಡಿ. ಗುರು ಪೌರ್ಣಮಿ ದಿನ ಖಂಡಿತವಾಗಲೂ ಅವತ್ತು ರಜಾ ಹಾಕಿ, ಯಾವುದೇ ಕೆಲಸ ಇದ್ರೂ ಕೂಡ ಅವತ್ತು ಎಲ್ಲವನ್ನ ಸ್ಕಿಪ್ ಮಾಡಿ ಗುರುಗಳ ಸೇವೆಯನ್ನ ನಿರತವಾಗಿ ಬೆಳಗಿಂದ ಸಂಜೆವರೆಗೂ ನೀವು ಮಾಡಬೇಕು. ತುಂಬಾ ಇಂಪಾರ್ಟೆಂಟು. ಅದು ಮಾಡೋದ್ರಿಂದ 1 ವರ್ಷದ ಒಂದು ಗುರು ಬಲ ಇಲ್ಲದೆ ಇರತಕ್ಕಂಥ ನಿಮಗೆ ಗುರು ಒಂದು ಸ್ವಲ್ಪ ಸ್ಟ್ರಾಂಗ್ ಪೊಸಿಷನ್ನ ಅಂಡ್ ಪ್ಲಸ್ ಪಾಯಿಂಟ್ ಅನ್ನ ನಿಮಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಎರಡನೇದಾಗಿ ನಿಮಗೆ ಈ ತಿಂಗಳು ನಿಮ್ಮನ್ನು ಕಾಪಾಡುವಂತಹ ಗ್ರಹ ಯಾರು? ಸೂರ್ಯ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ, ಶುಕ್ರ ಚೆನ್ನಾಗಿಲ್ಲ, ಶನಿ ಚೆನ್ನಾಗಿಲ್ಲ, ರಾಹುಕೇತುಗಳು ಚೆನ್ನಾಗಿಲ್ಲ. ಹಾಗಾದ್ರೆ ನಿಮ್ಮನ್ನ ಕಾಪಾಡೋ ಗ್ರಹ ಅಂದ್ರೆ ಬುಧ. ತಿಳ್ಕೊಳ್ಳಿ, ಬುಧ ನಿಮ್ಮನ್ನ ಕಾಪಾಡ್ತಾರೆ. ಯಾಕೆಂತಂದ್ರೆ ನಿಮ್ಮ ರಾಶಿಗೆ 11ನೇ ಮನೆ ಲಾಭಸ್ಥಾನಾಧಿಪತಿ ಬುಧ ಲಾಭದಲ್ಲೇ ಕುತ್ಕೋತಾರೆ. ಅವರು 7ನೇ ತಾರೀಕು 7th ಜುಲೈ ವಕ್ರಿಯಾಗಿ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ನಿಮಗೆ ಬುಧ ನಿಮ್ಮನ್ನ ಕಾಪಾಡ್ತಾನೆ, ವ್ಯಾಪಾರ ವ್ಯವಹಾರದಲ್ಲಿ ಕಾಪಾಡ್ತಾನೆ. ಇನ್ನೇನು ನಾನು ಹಾಳಾದೆ, ನಾನು ಲಾಸ್ ಆದೆ, ನಾನು ಕೆಟ್ಟೋದೆ, ನಾನು ಕೆಳಗೆ ಬಿದ್ದೆ ಅನ್ನೋ ಟೈಮಲ್ಲಿ ಬುಧ ಬಂದು ನಿಮ್ಮನ್ನ ಎತ್ಕೋತಾರೆ. ಬುಧ ಜಯಂತಿ ಬೇರೆ 10ನೇ ತಾರೀಕಿದೆ. ಅವತ್ತು ಮಹಾವಿಷ್ಣುವಿನ ದರ್ಶನ ಮಾಡಿ,
ಬುಧನ ಆಶೀರ್ವಾದ ಅನುಗ್ರಹ ನಿಮ್ಗೆ ಸಿಗುತ್ತೆ. ಬುಧ ಅಂತಂದ್ರೆ ಶಕ್ತಿ, ಬುದ್ಧಿ, ವಿದ್ಯೆ, ವ್ಯಾಪಾರ, ವ್ಯವಹಾರ ಇದೆಲ್ಲದಕ್ಕೂ ಅಧಿಪತಿ ಆಗಿರತಕ್ಕಂಥದ್ದು ಬುಧ. ಹಾಗಾಗಿ ಸಾಧ್ಯವಾದಷ್ಟು ಈ ಬುಧ ಒಬ್ಬನೇ ನಿಮ್ಮನ್ನು ಕಾಪಾಡೋದ್ರಿಂದ ಬುಧನ ಫಲ ಅನ್ನುವಂಥದ್ದು ನಿಮ್ಗೆ ಸಿಗ್ಬೇಕಾದ್ರೆ ಹೆಚ್ಚೆಚ್ಚು ಮಹಾವಿಷ್ಣುವನ ಆರಾಧನೆ ಮಾಡಬೇಕು. 10ನೇ ತಾರೀಕು ಬುಧ ಜಯಂತಿ ಇದೆ, ಅವತ್ತು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈ ತಿಂಗಳು ಬುಧನನ್ನ ಹೆಚ್ಚಾಗಿ ನೀವು ಆರಾಧನೆ ಮಾಡಬೇಕು. ಇದೊಂದು ಪರಿಹಾರ ಆಯ್ತಾ. ಎರಡನೇದು 17ನೇ ತಾರೀಕು ದಕ್ಷಿಣಾಯನ ಪುಣ್ಯಕಾಲ ಬರುತ್ತೆ. ಈ ತಿಂಗಳು ಯಾವುದು ಶುಭ ಕಾರ್ಯ ಇಲ್ಲ ಬಿಡಿ, ಹೋಗ್ಲಿ, ಹೆಂಗೂ ಸಮಯ ಕೆಟ್ಟಿದೆ, ಕೆಟ್ಟ ಸಮಯ, ಒಳ್ಳೆ ಸಮಯ ಅಂತೂ ಇಲ್ಲ. ಈ ಸಮಯದಲ್ಲಾದ್ರೂ ಇಡೀ ಪ್ರಪಂಚನೇ ಯಾರು ಶುಭ ಕಾರ್ಯ ಮಾಡಲ್ಲ. ಆಷಾಢ ಮಾಸದಲ್ಲಿ ಮದುವೆ, ಮುಂಜಿ ಗೃಹ ಪ್ರವೇಶ, ಒಂದು ಸೈಟ್ ರಿಜಿಸ್ಟ್ರೇಷನ್, ಕಾರ್ ತಗೊಳ್ಳೋದು ಏನೇನೂ ಇಲ್ಲ, ಬಿಟ್ಬಿಡಿ. ಹಾಗಾಗಿ ಬೇಡವೇ ಬೇಡ ನಮಗೆ ಯಾವುದೇ ಶುಭ ಕಾರ್ಯ ಈ ತಿಂಗಳು ಆಗಲ್ಲ, ಬೇಡವೂ ಬೇಡ, ಆಯ್ತಾ. ಇನ್ನು ಶನಿ ಬೇರೆ ವಕ್ರಾರಂಭ ಆಗೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಶನಿಯಿಂದ ಆಶಿಸ್ಬೋದು. ಶನಿ 7th house ಆಸ್ಪೆಕ್ಟ್ಸ್ ಅನ್ನು ಕೊಡ್ತಾರೆ. ವಕ್ರ ಆರಂಭ ಆಗುತ್ತೆ ಈ ತಿಂಗಳ ಅಂತ್ಯದಲ್ಲಿ, ಕೊನೆ 26ನೇ ತಾರೀಕು, ಡಿಸೆಂಬರ್ 9ನೇ ತಾರೀಕುವರೆಗೂ ವಕ್ರಿಯಲ್ಲಿರ್ತಾರೆ. ವಕ್ರಿಯಾಗಿದ್ರು ಕೂಡ ಅವ್ರು 8ನೇ ಮನೆಯಲ್ಲಿ ಇರ್ತಾರೆ, 7ನೇ ಮನೆಗೆ ಏನು ಬರಲ್ಲ. ಬಟ್ 7ನೇ ಮನೆ ಕಡೆ ಮುಖ ಮಾಡಿರೋದ್ರಿಂದ ಸ್ವಲ್ಪ 7th and 8th house ಎರಡೂ ಫಲ ಸಿಗ್ತಾ ಬರುತ್ತೆ. ಅದು ನೆಕ್ಸ್ಟ್ ತಿಂಗಳಿಂದ ಕೌಂಟ್ ಆಗುತ್ತೆ. ಅದು ನೆಕ್ಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಬುಧ ಏಕಾದಶದಲ್ಲಿದ್ದಾಗ ಏನು ಫಲ ಕೊಡ್ತಾನೆ, ಅದೊಂದು ಸಂತೋಷ ನೋಡ್ಬಿಡೋಣ ಹೇಗಿರುತ್ತೆ ಅನ್ನುವಂಥದ್ದನ್ನ ಸ್ತೋತ್ರ ಸಮೇತವಾಗಿ ನೋಡೋಣ. ಭೋಗಾಸಕ್ತೋಂತ್ಯತವಿತ್ತೋ ವಿನೀತೋ ನಿತ್ರ್ಯಾನಂದಶ್ಚಾರುಶೀಲೋ ಬಲಿಷ್ಠ ನಾನಾ ವಿದ್ಯಾಭ್ಯಾಸ ಕೃತಾನ್ಯತವಃ ಸ್ಯಾಲ್ಲಾಭಸಾನೆ ನಂದನೆ ಶೀತಭಾನೋಹೋ ಅಂತ ಹೇಳಿ ಒಂದು ಸ್ತೋತ್ರ. ಬುಧ ಗೋಚಾರದಲ್ಲಿ ಲಾಭಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುವಂತಹ ದಾರಿಗಳು ನಿಮಗೆ ಸಿಗ್ತಾ ಬರುತ್ತೆ. ನಿತ್ಯ ಆನಂದವನ್ನ ಪಡುವಂತಹ ಒಂದು ಸಂಪಾದನೆಯನ್ನ ಬುಧ ಗ್ರಹ ಕೊಡ್ತಾನೆ. ಆದ್ರೆ ಅವನು ಏನ್ರಲ್ಲಿ ಕೊಡ್ತಾನೆ, ಉದ್ಯೋಗದಲ್ಲಿ ಕೊಡಲ್ಲ. ಉದ್ಯೋಗ ನಿಮ್ಗೆ ನೆಗೆಟಿವ್, ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಕೊಡ್ತಾನೆ, ವ್ಯವಹಾರದಲ್ಲಿ ಕೊಡ್ತಾನೆ. ಮತ್ತೆ ಶೀಲವಂತರಾಗಿ ಅನೇಕ ಪ್ರಕಾರದ ವಿದ್ಯೆಗಳನ್ನ, ಅಂದ್ರೆ ವಿದ್ಯೆ ಅಂತಂದ್ರೆ ನೀವೇನು ಕಾಲೇಜ್ ಹೋಗ್ಬೇಕು, ಸ್ಕೂಲ್ ಹೋಗ್ಬೇಕು, ಕಲಿಬೇಕು ಅಂತಿಲ್ಲ. 45 ವರ್ಷ ಆದ್ಮೇಲೆ ಕೂಡ ಹೊಸ ಹೊಸ ವಿದ್ಯಾಭ್ಯಾಸವನ್ನ ಕಲ್ತ್ಕೊಳ್ಳುವಂಥದ್ದು. ಏನೋ ಒಂದು ವ್ಯವಹಾರ, ವ್ಯಾಪಾರದ ಬಗ್ಗೆ ಒಂದು ಹಣ್ಣನ್ನು ಹೇಗೆ ಮಾರಬೇಕು, ಒಂದು ಹೂವನ್ನ ಹೇಗೆ ಮಾರಬೇಕು, ಒಂದು ಹೋಟೆಲ್ ಇಟ್ಟರೆ ಹೆಂಗೆ ನಾವು ನಡೆಸಬೇಕು, ಒಂದು ಕಬ್ಬಿಣದ ವ್ಯಾಪಾರ ಹೆಂಗೆ ಮಾಡಬೇಕು, ಒಂದು ಕಚ್ಚಾ ತೈಲದ ಬಿಸ್ನೆಸ್ ಹೇಗೆ ಮಾಡಬೇಕು, ಹೀಗೆ ನಿಮ್ಗೆ ಏನು ಬಿಸ್ನೆಸ್ ಇದೆಯೋ ಆ ಬಿಸ್ನೆಸ್ಸನ್ನೇ ಕಲ್ತ್ಕೋತೀರಾ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟುಕೊಳ್ತೀರಾ. ಹಾಗಾಗಿ ಬುಧ ಒಬ್ಬನೇ ನಿಮ್ಮನ್ನ ರಕ್ಷಣೆ ಮಾಡುವಂಥವನಾಗ್ತಾನೆ. ಸಾಧ್ಯವಾದಷ್ಟು ಬುಧನ ಆರಾಧನೆ ಮಾಡಿ. ಸರಿ, ಈಗ ಶನಿಗೆ ಅಧಿಪತಿನೂ ಕೂಡ ನಮಗೆ ಈಶ್ವರನೇ. ಈಗ ಕುಜ ಅಂತಂದ್ರೆ ಸುಬ್ರಹ್ಮಣ್ಯ, ಶಿವನ ಗಣನೆ. ಗುರು ಅಂತಂದ್ರೆ ದೇವಗುರು ಅಂತ ಹೇಳ್ತೀವಿ ನಾವು, ಶಿವನ ಪರಿವಾರ ತಗೋತೀವಿ. ಹಾಗಾಗಿ ಸಿಂಹ ರಾಶಿಯವರು ಈ ತಿಂಗಳು ಏನ್ ಮಾಡಬೇಕು ಅಂದ್ರೆ, ಜುಲೈ 1ನೇ ತಾರೀಕಿಂದನೇ ಪ್ರತಿ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು, ಈಶ್ವರಾರಾಧನೆ ಅನ್ನುವಂಥದ್ದು ಮಾಡಬೇಕು. 1ನೇ ತಾರೀಕು ಜುಲೈ ಬಂತ, ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ದೇವರು ನಮಸ್ಕಾರ ಮಾಡಿ, ಬೆಳಗ್ಗೆ ಬೇಕಾದ್ರೆ ಟಿಫನ್ನು ತಿಂದುಬಿಡಿ, ಮನೆಯಿಂದ ಹೊರಗಡೆ ಹೋಗ್ಬೇಕಾರೆ ಶಿವನ ದೇವಸ್ಥಾನಕ್ಕೆ ಹೋಗಿ, ಅಪ್ಪ ಬಂದಿದ್ದೀನಿ, ನಿನ್ನ ಭಕ್ತ ನಾನು, ನಿನ್ನ ಮಗ ನಾನು, ನಿನ್ನ ಮುಂದೆ ಕಾಣ್ತಾ ಇದ್ದೀನಿ, ನೋಡಪ್ಪ ನಾನು ದರ್ಶನ ಮಾಡಿದ್ದೀನಿ, ನಾನು ನಿನ್ನ ದರ್ಶನ ಮಾಡ್ತಾ ಇದ್ದೀನಿ, ನಿನ್ನ ಅನುಗ್ರಹ ನನಗೆ ಮಾಡಪ್ಪ, ಅಷ್ಟೇ. ಒಂದು ನಮಸ್ಕಾರ, ಹಾಗೆ ಒಂದು ಪ್ರದಕ್ಷಿಣೆ, ಒಂದು ಕೆಳಗಡೆ ಸಾಷ್ಟಾಂಗ ನಮಸ್ಕಾರ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಪಂಚಾಂಗ ನಮಸ್ಕಾರ, ಮೊಣಕಾಲು ನಮಸ್ಕಾರ ಮಾಡೋದು, ಒಂದು ಅಟೆಂಡೆನ್ಸ್ ಹಾಕೋದು, ಶಿವನಿಗೆ ಹೊರಡ್ತಾ ಇರೋದು ನಿಮ್ಮ ಕೆಲಸಕ್ಕೆ. ಒಂದು ಸೋಮವಾರ ಸ್ವಲ್ಪ ಜನ ಇರ್ತಾರೆ, ಒಂದು 10 ನಿಮಿಷ ಕೂತ್ಕೊಳ್ಳಿ ಸಮಯ ಇದ್ರೆ. ಪ್ರದೋಷ ಕಾಲದಲ್ಲಿ ಸಂಜೆ ಹೊತ್ತು ಕೂಡ ದರ್ಶನ ಮಾಡಿ, ಅಮಾವಾಸ್ಯೆ ತುಂಬ ವಿಶೇಷವಾದ ದರ್ಶನ ಮಾಡಿ. ಸಾಧ್ಯವಾದರೆ ಒಂದು 15 ದಿನಕ್ಕೋ, ವಾರಕ್ಕೋ, 10 ದಿನಕ್ಕೋ ಒಂದು ಬಿಲ್ಪತ್ರೆಯನ್ನು ಒಂದು ಸ್ವಲ್ಪ ತಗೊಂಡೋಗಿ ಶಿವನಿಗೆ ಸಮರ್ಪಣೆ ಮಾಡಿ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿದ್ರೆ ಈಶ್ವರನ ಗೊತ್ತಾಗುತ್ತೆ ನೀವು ಬಂದಿದ್ದೀರಾ ಅಂತ. ಹಾಗಾಗಿ ಎವ್ರಿ ಡೇ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ದಿನ ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಹೋಗಿ 30 ದಿನಗಳು ಶನಿಯಿಂದ, ಗುರುವಿಂದ, ಸೂರ್ಯನಿಂದ, ಶುಕ್ರನಿಂದ, ಕೇತು, ರಾಹುಗಳಿಂದ, ಯಾವ್ಯಾವ ಗ್ರಹದಿಂದ ಏನೇನು ಕೆಟ್ಟದ್ದಿದೆಯೋ ಆ ಕೆಟ್ಟದ್ದೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನಿಮಗೆ ತಟಸ್ಥ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕೆಟ್ಟದನ್ನ ತಡಿತೀವಿ, ತಡೆದು ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಯಾವುದೇ ಜ್ಯೋತಿಷ್ಯರಾಗ್ಲಿ, ಯಾರೇ ಆಗ್ಲಿ ದೇವಮಾನವರು ಆಗಕ್ಕೆ ಸಾಧ್ಯ ಇಲ್ಲ. ಏನೋ ಒಳ್ಳೇದಾಗ್ಬಿಡುತ್ತೆ, ಅನುಗ್ರಹ ತಥಾಸ್ತು, ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಕ್ ಬರಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಬೋದೇ ಹೊರತು, ಪರಿಹಾರವನ್ನ ಮಾಡಿಕೊಂಡಾಗ ನಿಮಗೆ ಕೆಟ್ಟದ್ದಾಗದೇ ಹೋಗ್ಬೋದೇ ಹೊರತು, ಒಳ್ಳೇದಾಗೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಭಗವಂತನೇ ಮಾಡ್ಬೇಕೆ ಬಿಟ್ರೆ ನಮ್ಮ ಹತ್ರ ದಾರಿ ಇಲ್ಲ. ಅದಕ್ಕೊಂದು ದಾರಿ ಹೇಳುವಂತ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡಿದ್ವಿ. ಹಾಗಾಗಿ ಚಿಂತೆ ಮಾಡಬೇಡಿ ಸಿಂಹರಾಶಿಯವರು. ಈ ವರ್ಷ ನಿಮಗೆ ಗುರುಬಲನೂ ಇಲ್ಲ, ಶನಿ ಅಷ್ಟಮದಲ್ಲೂ ಇದ್ದಾರೆ. ಹಾಗಾಗಿ ಈ ತಿಂಗಳು ಅದು ಹೆಚ್ಚಿನ ಪ್ರಭಾವದಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಶುಕ್ರನು ಶತ್ರು ಮನೆಗೆ ಬಂದ್ಬಿಟ್ರು.
ಬುಧ ಒಬ್ಬನೇ ನಿಮ್ಮನ್ನ ಕಾಪಾಡ್ತಾನೆ. ಬುಧನನ್ನ ಆರಾಧನೆ ಮಾಡ್ಬೇಕಾದ್ರೆ ಮಹಾವಿಷ್ಣು ದೇವಸ್ಥಾನಕ್ಕೆ 10ನೇ ತಾರೀಕು ನೀವು ಹೋಗ್ಬೇಕು, ತುಳಸಿ ಅರ್ಚನೆ ಮಾಡಬೇಕು. ಪ್ರತಿ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು. 29ನೇ ತಾರೀಕು ಗುರು ಪೌರ್ಣಮಿ ದಿನ ಗುರುಬಲಕ್ಕೋಸ್ಕರ ಗುರುಗಳ ದರ್ಶನವನ್ನು ಮಾಡಿ ಸೇವೆ ಮಾಡಬೇಕು. ತುಂಬಾನೇ ಇಂಪಾರ್ಟೆಂಟ್. ಹೆಂಗೋ ಆಷಾಢ ಮಾಸ ಶುರುವಾಗುತ್ತೆ, ಏನು ಶುಭ ಕಾರ್ಯ ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ಶುಭ ಕಾರ್ಯ ಇಲ್ಲ ಅಂತಂದ್ಮೇಲೆ ನೀವೇನು ಭಯ ಪಡೋಂಗಿಲ್ಲ. ಮೇಲಾಗಿ ಸಿಂಹರಾಶಿಯವರಿಗೆ ಚತುರ್ಥ ಭಾವ ಅಲ್ವಾ ಕುಜ, ಅವರು ವಿಶೇಷವಾದ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ದಶಮ ಸ್ಥಾನದಲ್ಲಿ ಶತ್ರು ಮನೆಗೆ. ಆಗಾಗ ಅಗ್ರೆಸಿವ್ನೆಸ್, ಕೋಪ, ದಿಢೀರಂತ ಸಿಡುಕ್ಬಿಡೋದು, ಎಲ್ಲರ ಮೇಲೆ ಸಿಡುಕ್ಬಿಡೋದು ಬೇಡ. ಶಾಂತವಾಗಿರಿ. ಸಿಂಹರಾಶಿಯವರು ಶಾಂತ ಚಿತ್ತರಾಗಿರಿ. ಸಾಧ್ಯವಾದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಡೈಲಿ ಪ್ಲಾನ್ಸ್ ಅನ್ನ ಮಾಡ್ಕೊಳ್ಳಿ. ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೇಳ್ತೀನಿ, ಸೂರ್ಯನಿಗೊಂದು ನಮಸ್ಕಾರ ಮಾಡ್ತೀನಿ. 7 ಗಂಟೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ತೀನಿ, ದೇವ್ರಿಗೊಂದು ದೀಪ ಹಚ್ತೀನಿ. ಮನೆಯಲ್ಲಿ ತಿಂಡಿ ರೆಡಿ ಆಗಿದೆ, ತಿಂಡಿ ಹಾಕೊಂಡು ಬಾಕ್ಸ್ ತಗೊಂಡು ನನ್ನ ಮನೆಯಿಂದ ವ್ಯವಹಾರಕ್ಕೋ ವ್ಯಾಪಾರಕ್ಕೋ ಉದ್ಯೋಗಕ್ಕೋ ಹೊರಡ್ತೀನಿ. ಹೊರಟ ಮೇಲೆ ನಾನು ಉದ್ಯೋಗ ಇವತ್ತು ನಾಳೆಗೇನು ಬ್ಯಾಲೆನ್ಸ್ ಹಿಡಿದೆ ನಾನೆಲ್ಲ ಮುಗಿಸ್ಕೊತೀನಿ. ಟೈಮ್ ಸರಿಯಾಗಿ ಊಟ ಮಾಡ್ತೀನಿ. ಸಂಜೆ ಎಲ್ಲೂ ಹೋಗಲ್ಲ, ಯಾವ ಪಾರ್ಟಿ ಇಲ್ಲ, ಯಾವ ಸ್ನೇಹಿತರ ಜೊತೆ ಸುತ್ತಾಡಕ್ಕಿಲ್ಲ, ಏನೂ ಇಲ್ಲ. ಸೀದಾ ಮನೆಗೆ ಬರ್ತೀನಿ. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ನ್ಯಾಕ್ಸು ಕಾಫಿನ ತೊಗೊಂಡು ದೇವ್ರಿಗೊಂದು ನಮಸ್ಕಾರ ಮಾಡ್ಬಿಟ್ಟು ಮಕ್ಕಳ ಜೊತೆ ಲೈಫನ್ನು ಎಂಜಾಯ್ ಮಾಡಿಕೊಂಡು, ಹೆಂಡತಿ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಅಥವಾ ಹೆಂಡತಿ ಗಂಡನ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಕುಟುಂಬದೊಂದಿಗೆ ಸಂತೋಷವಾಗಿದ್ದು ಒಂದು ರಾತ್ರಿಗೆ ಒಂದು ಒಳ್ಳೆ ಆರೋಗ್ಯವಾದ ಫುಡ್ ಊಟ ಮಾಡಿ ನಿದ್ದೆ ಮಾಡಿ. ಇದೇ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡ್ಬಿಡಿ ಈ ತಿಂಗಳು ಪೂರ್ತಿ ಸಿಂಹರಾಶಿಯವರು. ಅವಾಗ ನಿಮ್ಗೆ ಒಳ್ಳೆ ಫಲ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ನಲ್ಲ, ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಫಲ ಅಂದ್ರೆ ಪರಿಹಾರ ಹುಡ್ಕೊಳಕ್ ಸಾಧ್ಯ ಅಂತ. ನಾನು ಹೇಳಿದ ಪರಿಹಾರ ಯಾವುದೋ ನಿಮಗೆ ಖರ್ಚಿಂದ ಕೂಡಿರೋದಲ್ಲ, ಬಹಳ ಸುಂದರವಾದ ಸುಲಭವಾದ ಪರಿಹಾರ. ಆ ಪರಿಹಾರನ ಮಾಡ್ಕೊಳ್ಳಿ ಸಿಂಹರಾಶಿಯವರು. ಎಷ್ಟೇ ಕೆಟ್ಟದ್ದು ಬಂದ್ರು ಭಗವಂತ ಅಂತ ಒಬ್ಬ ಇದ್ದಾನೆ. ಆ ಕೆಟ್ಟದ್ದನ್ನ ದೂರ ಮಾಡಿ ನಮಗೆ ಒಳ್ಳೆಯದನ್ನ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ಅಂದ್ರೆ ಭಗವಂತ ನಮಗೆ ಕೊಡ್ತಾನೆ. ಆ ಭಗವಂತನ ಸ್ಮರಿಸಿ, ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಹೊಂದಿ ಸಕ್ಸಸ್ ಅನ್ನ ಹೊಂದುತ್ತೀರಾ. ಹಾಗಾದ್ರೆ ತುಂಬಾ ಜನ ಈ ವಿಷಯ ಕೇಳಿದಾಗ ಭಯ ಪಟ್ಟು ಬಿಡ್ತಾರೆ. ಹಂಗೇನಾದ್ರೂ ನಿಮ್ಗೆ ತೀರಾ ಭಯ ಇತ್ತು ಅಂತಂದ್ರೆ ಮೂಲ ಜಾತಕಗಳೇನಾದ್ರೂ ಬಲಿಷ್ಠವಾಗಿತ್ತು ಅನ್ಕೊಳ್ಳಿ, ಇದೆಲ್ಲ ಸ್ವಲ್ಪ ಗೋಚಾರದ ಫಲ ಚೇಂಜಸ್ ಆಗ್ಬಿಡುತ್ತೆ. ಯಾಕಂದ್ರೆ ಜನ್ಮ ಜಾತಕ ಬಲಿಷ್ಠವಾಗಿದ್ರೆ ಇದೆಲ್ಲ ಚೇಂಜಸ್ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ, ತುಂಬಾ ಕೆಟ್ಟ ಕಾಲ ನಡೀತಾ ಇದೆ ಗುರುಗಳೇ ಸಿಂಹರಾಶಿಗೆ, ನಮ್ಗೇನೋ ಒಳ್ಳೇದಿದೆ ಅಂತ ಕೇಳಿ ಮಾತಾಡಿ, ಜ್ಯೋತಿಷ್ಯರ ಹತ್ರ ಮಾತಾಡಿ. ಆ ಕೇಳಿ ಏನಾದ್ರು ಜನ್ಮ ಜಾತಕ ದೋಷದ ಪರಿಹಾರ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಕೊಳ್ಳಿ. ಭಗವಂತ ತನ್ನ ಮೂಲಕ ಒಳ್ಳೆ ಫಲವನ್ನ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.